ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋರೆ ಸ್ಟುಪಿಡ್. ನಮ್ ಸೀತಮ್ಮ ಅಲ್ಲ. ಇಷ್ಟಿದೆಯಾ ನಮ್ಮನ್ನ ಸ್ಟುಪಿಡ್ ಅಂತೀಯಾ? ಸಿಹಿ ಸುಮ್ಮನೆ ಇರು. ಸಾರಿ, ನನ್ನ ಮಗಳು ಗೊತ್ತಿಲ್ಲ ಏನೇನೋ ಮಾತಾಡ್ತಿದ್ದಾಳೆ. ರಿಯಲಿ ಸಾರಿ. ಸೀತಮ್ಮ ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಸಿಹಿ ಸುಮ್ಮನೆ ಇರ್ತೀಯ ನೀನು? ಹೇ ಸೀತಾ, ವಾಟ್ಸಪ್? ಏನಿಲ್ಲ ರಾಮ್. ಮತ್ತೆ ಸೀಕುಟ ಇಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ, ಏನಾಯ್ತು ಬಂಗಾರ? ಸಿಹಿ ನೀನು ಊಟ ಮಾಡು ಬಾ. ಸೀತಮ್ಮ ನನ್ ಕೈ ಬಿಡು. ಸಿಹಿ ನೀನು ಊಟ ಮಾಡು ಬಾ. ಏನಾಯ್ತು? ಯು ಗೈಸ್ ಓಕೆ? ಊಟ ಆಯ್ತಾ ನಿಮ್ದೆಲ್ಲರದು? ಥ್ಯಾಂಕ್ ಯು ಸೋ ಮಚ್ ಇವೆಂಟ್ಗೆ ಬಂದಿದ್ದಕ್ಕೆ. ನೀವೆಲ್ಲರೂ ಬಂದಿರೋದಕ್ಕೆ ಇದೊಂದು ಸಕ್ಸಸ್ಫುಲ್ ಇವೆಂಟ್ ಆಯ್ತು. ಎಲ್ಲರೂ ಕೇಳಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾ ನನ್ ಕೈ ಬಿಡು. ಸಿಹಿ ನೀನು ಅತಿಯಾಗಿ ಆಡ್ಬೇಡ. ಅವ್ರು ನಿನ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡಿದ್ರು. ಆದ್ರೆ ನನ್ನ ಫ್ರೆಂಡ್ ಅವ್ರ ಜೊತೆ ನಗ್ನಗ್ತಾ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ನನ್ನ ಫ್ರೆಂಡ್ಗೆ ಹೇಳ್ಬೇಕು. ಸಿಹಿ ಒಂದ್ ನಿಮಿಷ ಬಾಯಿ. ಅವರು ಚಿಕ್ಕಿ ಫ್ರೆಂಡ್ಸ್ ಏನೇನೋ ಮಾತಾಡಿ ನೀನ್ ರಪ್ಪ ಮಾಡ್ಬೇಡ. ಬಾ ಊಟ ಮಾಡು. ನನ್ಗೆ ಊಟ ಬೇಡ ಸೀತಮ್ಮ. ಯಾಕೆ ಬೇಡ? ನನಗೆ ಹಸು ಇಲ್ಲ. ನಾನು ಮನೆಗೆ ಹೋದ್ಮೇಲೆ ಊಟ ಮಾಡ್ಕೊಂಡಿದ್ದೀನಿ. ಸಿಹಿ ಒಂದ್ ನಿಮಿಷ ನಿಂತ್ಕೋ. ಆಲ್ ಓಕೆ ಸೀತಾ? ಹಾ ಸರ್, ಕಪಲ್ ಫೋಟೋಸ್ ಬೇಕಾಗಿತ್ತು. ಯಾ ಮಗ ಹೊಡ್ತೀನಿ ಕಣ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರ ಮದುವೆ ಎಷ್ಟು ಬೇಗ ಆಗುತ್ತೋ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಕಂಗ್ರಾಟ್ಸ್ ಸೀತಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಬಾಯ್ ಬಾಯ್. ಭಾರ್ಗವಿ ಚಿಕ್ಕಿಗ ಫೋಟೋ ಹೇಗೆ ಸಿಕ್ತು? ಅವತ್ತು ನನಗೆ ಹೊಡೆದಿದ್ದು ಯಾರು? ಅಲ್ಲಿ ಪಾಪ ಅವಳು ಅಷ್ಟು ಆಸೆ ಪಟ್ಟು ಫ್ಯಾಮಿಲಿ ಪಿಕ್ ಅಂತ ಅವತ್ತು ತೆಗೆಸ್ಕೊಂಡ್ಲು. ನೆನಪಿದ್ಯಾ? ಅದೇ ನಾವಿಬ್ರು ಕಿಸ್ ಮಾಡ್ತಾ ಇದ್ದಿದ್ದು. ಐ ಮೀನ್ ನಾವಿಬ್ರು ಸಿಹಿ ಕಿಸ್ ಮಾಡ್ತಾ ಇದ್ದಿದ್ದು. ಅವಳು ಮನೆಗೆ ಹೋಗ್ಬೇಕು ಅಂತ ಅಜ್ಜಿ ತಾತ ಹತ್ರ ಹಠ ಮಾಡ್ತಿದ್ರು. ಅಲ್ಲೇ ಎಲ್ಲೋ ಇರ್ತಾಳೆ. ರಾಮ್, ಎಲ್ಲರೂ ಹೊರಡ್ತಿದ್ದಾರೆ, ನಾನು ಹೊರಡ್ತೀನಿ. ಲೇಟ್ ಆಗ್ತಿದೆ. ಶೋರ್, ಲೇಟ್ ಆಗ್ತಿದೆ. ಪಾಪ ಸಿಹಿನೂ ಟಯರ್ಡ್ ಆಗಿರ್ತಾಳೆ. ಹೊಡಿ ನೀವು. ನೀವು ರೆಸ್ಟ್ ಮಾಡಿ. ಎಲ್ಲಾರ್ಗೂ ಹೇಳಿ ಆಯ್ತಾ? ಡೆಫಿನೆಟ್ಲಿ. ಅಂದಾಗೆ ಡ್ರೈವರ್ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತಾರೆ. ಬೇಡ ಅಂದ್ರೆ ನೀವೆಲ್ಲಿ ಕೇಳ್ತೀರಾ? ಗೀತಾ, ಯಾವಾಗ ನಮ್ಮ ಮನೆಗೆ ಬರ್ತೀರಾ? ಐ ರಿಯಲಿ ಮಿಸ್ ಯು. ಬರ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ರಾಮ್. ಈ ಸಾರಿ ಜ್ಯುವೆಲ್ರಿ ಎಲ್ಲ ಚೇಂಜ್ ಮಾಡಿ ಚಿಕ್ಕಿ ಕೊಟ್ಟು ಹೋಗ್ಲಾ? ನೋವೇ, ಇದನ್ನೇ ಕೊಡೋಕೆ ಹೋಗ್ತೀರಾ? ಇದೆಲ್ಲ ನಿಮ್ದೇ ಸೀತಾ. ರಾಮ್, ಮನೆಗೆ ಈ ಥರ ಹೋದ್ರೆ ಸರಿ ಹೋಗಲ್ಲ. ಏನು ಸರಿ ಇರಲ್ಲ? ಎಲ್ಲ ಸರಿ ಇದೆ. ಹಾಗಾದ್ರೆ ನಮ್ಮ ತಾಯಿ ಆಶೀರ್ವಾದನ ಹಾಗೆ ಬಿಟ್ಟು ಹೋಗ್ತೀರಾ? ಲಿಸನ್, ಇವಾಗ ಹೇಗಿದ್ದೀರೋ ಹಾಗೆ ಮನೆಗೆ ಹೋಗಿ, ಮನೆಗೆ ಹೋದ್ಮೇಲೆ ಚೇಂಜ್ ಮಾಡಿ. ಓಕೆ? ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ. ಅದನ್ನು ಮೀರಿ ಸಾಗದು ಈ ಜೀವನ. ಅಶೋಕ್, ಬೆನ್ನಕ್ಕೆ ಚೂರಿ ಹಾಕ್ದವನ ಹತ್ರ ನಿನ್ಗೇನು ಕೆಲಸ ಅಶೋಕ್? ಚರಣ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಈ ವಿಷಯ ಅಪ್ಪಗೆ ಗೊತ್ತಾದರೆ ಏನಾಗಬಹುದು ಅದು ಇಂಪಾರ್ಟೆಂಟ್. ಚಿಕ್ಕಿ, ನಾನೇನು ತಪ್ಪು ಮಾಡಿಲ್ಲ. ತಪ್ಪೋ ಒಪ್ಪೋ ಅದಾಮೇಲೆ, ತಾಂಬೂಲ ಶಾಸ್ತ್ರದ ದಿನ ನೀನು ಮಲೇಷ್ಯಾಗೆ ಹೋಗಿದ್ಯಾ ಅಂತ ಹೇಳಿದ್ರು. ಅವತ್ತೇ ನನಗೆ ಈ ಫೋಟೋ ಬಂದಿತ್ತು. ಅಂದರೆ ನೀನು ಮಲೇಷ್ಯಾದಲ್ಲಿ ಚರಣ್ನ ಮೀಟ್ ಮಾಡಿದ್ಯಾ? ಈ ಒಂದು ವಿಷಯ ಸಾಕಲ್ಲ ಅಶೋಕ್, ಅಪ್ಪು ಟ್ರಸ್ಟ್ನ ಹಾಳು ಮಾಡೋದಕ್ಕೆ. ಲುಕ್,
ನನ್ನ ಮನೆಯವರು ತುಂಬ ಖುಷಿಯಲ್ಲಿದ್ದಾರೆ. ಅದನ್ನು ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮಾವಯ್ಯ, ರಾಮ, ಯಾಕೆ ಮನೆಯವರು ನಿನ್ನನ್ನು ಬ್ಲೈಂಡಾಗಿ ನಂಬಿದ್ದಾರೆ. ಆ ನಂಬಿಕೆನ ಹಾಳು ಮಾಡೋದಕ್ಕೆ ಈ ಒಂದು ಫೋಟೋ ಸಾಕಲ್ಲ. ಅದಕ್ಕೆ ಇದನ್ನೆಲ್ಲ ಬಿಟ್ಬಿಡು. ಗುಡ್ ಫಾರ್ ಯು. ಟೇಕ್ ಕೇರ್. ವಾವ್ ಚಿಕ್ಕಿ, ಥ್ಯಾಂಕ್ಸ್. ಇಷ್ಟು ದಿನ ನಾನು ಗಾಡಿ ಜೊತೆ ಗುದ್ದಾಡ್ತಿದ್ದೆ, ಆದರೆ ಈಗ ನಿಮ್ಮ ಈ ಮಾತು ನನ್ನ ಹೋರಾಟ ಯಾರ ಜೊತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬೇಸಿಕಲಿ ನನ್ನ ದಾರಿಗೆ ಅಡ್ಡ ಬರಬೇಡ ಅನ್ನೋದನ್ನು ಈ ರೀತಿ ಹೇಳಿದ್ದೀರಾ. ಏನೋ ನೀವೇ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅನ್ನೋ ಥರ. ಈ ರೀತಿ ನಾಟಕ ಆಡಿದ್ರೆ ನನಗೇನು ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ. ಈಗ ಸದ್ಯಕ್ಕೆ ನಿಮ್ಮ ಮಾತುಗಳಿಗೆ ನನ್ನ ಹತ್ರ ಉತ್ತರ ಇಲ್ಲದೆ ಇರ್ಬೋದು, ಆದರೆ ಒಂದಿನ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡುವಂಥ ಸಂದರ್ಭ ಬಂದೇ ಬರುತ್ತೆ. ಬಟ್ ಎನಿವೇಸ್, ಥ್ಯಾಂಕ್ಸ್. ನಾನೊಂಚೂರು ಅವಸರ ಪಟ್ಟಿದ್ರು ನಾನೇ ತಪ್ಪಿತಸ್ಥ ಆಗ್ತಿದ್ದೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನಂಗೆ ಅರ್ಥ ಮಾಡಿಸಿದೆ. ನಾನು ಚರಣ್ನ ಮೀಟ್ ಮಾಡಿದ ಫೋಟೋ ಭಾರ್ಗವಿ ಚಿಕ್ಕಿಗೆ ಸಿಕ್ಕಿದೆ ಅಂತಂದರೆ ಅವತ್ತು ನನ್ನ ತಲೆಗೆ ಹೊಡೆದಿದ್ದು, ಅಂದರೆ ನನ್ನ ತಲೆಗೆ ಹೊಡೆದಿದ್ದು ಭಾರ್ಗವಿ ಚಿಕ್ಕಿ ಕಡೆಯವರ. ಭಾಳ ಸಂತೋಷ ಆಯ್ತಮ್ಮ ಸೀತಾ. ಇನ್ನು ತಯಾರಿ ಎಲ್ಲ ಶುರು ಮಾಡ್ಕೊಳ್ಳೋದಾ? ತಯಾರಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಪ್ಪ. ನಾವೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಎಲ್ಲ ಅನ್ಕೊಂಡಂಗೆ ಆಗ್ತಾ ಇದೆಯಲ್ಲ, ಅದೇ ತುಂಬ ಖುಷಿ. ಅವತ್ತು ನಿನ್ನ ಮದುವೆ ನಿಂತೋದಾಗ ಎಷ್ಟು ಆತಂಕ ಆಗಿತ್ತು. ಅವಾಗ ದೇವ್ರಿಗೆ ಹರಿಸ್ಕೊಂಡಿದ್ದೆ, ದೇವ್ರೆ ನಮ್ಮ ಸೀತಂಗೆ ಪುನಃ ತಾಳಿ ಭಾಗ್ಯ ಬಂದರೆ ನಿನಗೆ ತಾಳಿ ಕೊಡ್ತೀನಿ ಅಂತ. ಆದರೆ ಹೋಗೋಣ ಅಂದರೆ ಇವರು ರಾಗ ಎಳಿತಾರಮ್ಮ. ನನಗೆ ಹಠ ಮಾಡಿ ಒಬ್ಬಳೇ ಹೋಗೋ ಧೈರ್ಯ ಇಲ್ಲ. ವಯಸ್ಸಾದ ಮೇಲಂತೂ ಪ್ರಯಾಣ ಮಾಡೋಕ್ಕಾಗಲ್ಲ. ನೋಡು, ಇದನ್ನು ನಿನಗೆ ಕೊಡ್ತಾ ಇದ್ದೀನಿ. ಈ ಭಾರ ನಿಂಗೆ ಹೊರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದನ್ನು ನೀನೇ ದೇವ್ರಿಗೆ ಕೊಟ್ಬಿಡಮ್ಮ. ಮಾ, ಭಾರ ಅಂತೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ನನಗೋಸ್ಕರ ನೀವು ಹರಕೆ ಹೊತ್ಕೊಂಡಿದ್ದೀರಾ. ಇದನ್ನು ನಾನು ದೇವ್ರಿಗೆ ಅರ್ಪಿಸ್ತೀನಿ. ನಿಮ್ಮ ಹರಕೆನ ತೀರಿಸ್ತೀನಿ. ಸೀತಾ, ನಿನಗೆ ನಿಂದೇ ಆದ ಮದುವೆ ಕೆಲಸಗಳಿದೆ. ಇದ್ರ ಮಧ್ಯ ನಾನು ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಮ್ಮ. ಮಾ, ನನ್ನ ಪ್ರೀತಿ ವಿಶ್ವಾಸದ ಮುಂದೆ ತೊಂದರೆ ಎಲ್ಲ ಏನೂ ಇಲ್ಲ. ಸಮ್ಮರ್ ಹಾಲಿಡೇಸ್ ಮುಗಿಯೋಷ್ಟರಲ್ಲಿ ಒಂದು ಟ್ರಿಪ್. ಥ್ಯಾಂಕ್ ಯು ಸೋ ಮಚ್ ಇವೆಂಟ್ಗೆ ಬಂದಿದ್ದಕ್ಕೆ. ನೀವೆಲ್ಲರೂ ಬಂದಿರೋದಕ್ಕೆ ಇದೊಂದು ಸಕ್ಸಸ್ಫುಲ್ ಇವೆಂಟ್ ಆಯಿತು. ಸೀತಮ್ಮನ್ಗೆ ಅವ್ರು ಸ್ಟುಪಿಡ್ ಅಂದ್ರೆ ನೀನು ಅವ್ರಿಗೇನು ಬೈಲಿಲ್ಲ ಅಲ್ವಾ? ನನಗೆ ಕೋಪ ಬಂದಿದೆ. ನಾನು ನಿನ್ ಜೊತೆ ಮಾತಾಡಲ್ಲ. ನಾನು ನಿನ್ ಜೊತೆ ಅರೆ, ಸೀತಾ ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಬ್ಯುಸಿ ಇರ್ಬೋದಾ? ಲೆಟ್ ಮಿ ಟ್ರೈ ಇಟ್ ಅಗೇನ್. ನೀನ್ ಎಷ್ಟೇ ಕಾಲ್ ಮಾಡಿದ್ರು ನಾನು ಕಟ್ ಮಾಡ್ತೀನಿ. ನಾನು ನಿನ್ ಜೊತೆ ನಾನಷ್ಟೇ ಅಲ್ಲ, ಸೀತಮ್ಮನ್ನು ನಾನು ಮಾತಾಡ್ಸಕ್ ಬಿಡಲ್ಲ. ಯಾಕೆ ಹಿಂಗೆ ಕಟ್ ಮಾಡ್ತಾ ಇದ್ದಾರೆ? ವಾಯ್ಸ್ ಮೆಸೇಜ್. Hi Sita, what happened? All okay? Hi Sita, what happened? All okay? ನಾಟ್ ಓಕೆ. ಆಂಟೀಸ್ ಎಲ್ಲ ಸೀತಮ್ಮನ್ಗೆ ಬೈದಿದ್ದಾರೆ. ನೀನ್ ಅವ್ರಿಗೆ ಬೈಬೇಕಿತ್ತು, ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ ಫ್ರೆಂಡ್. ನನ್ ತುಂಬಾ ಹರ್ಟ್ ಆಗಿದೆ.
ಸೀತಾ ಮದ್ವೆ ಆಗ್ಲಿ ಅಂತ ನಾನಿನ್ ಕಮ್ಮಿ ಹರಕೆ ಹೊತ್ಕೊಂಡಿದ್ದೀನ. ನಾನ್ ಹೊತ್ಕೊಂಡಿರೋ ಹರಕೆಗೆ ಲೆಕ್ಕನೇ ಇಲ್ಲ ಬಿಡಿ. ನಿಮ್ ತರ ಚಿನ್ನದ ತಾಳಿ ಮಾಡಿ ಹಾಕಿಸ್ತೀನಿ ಅಂತ ಹರಕೆ ಹೊತ್ಕೊಳ್ಳೋಷ್ಟು ಅನುಕೂಲ ನಮಗಿಲ್ಲ. ಅಂದ್ರೆ ನಿಮ್ಮಷ್ಟು ದುಡ್ಡಿನ ಅನುಕೂಲ ಇಲ್ವಲ್ಲ, ಎಲ್ಲಾನು ದುಡ್ಡಿಂದನೇ ಅಳಿಬಾರ್ದಲ್ವಾ. ಅದಕ್ಕೆ ನಾನು ಸೀತಾ ಜೊತೆ ಊರಿಗೆ ಹೋಗ್ತೀನಿ. ಜೊತೆಗೆ ನಮ್ಮ ಹೆಸರು ಬರ್ಕೊಳ್ಳಿ, ನಾವು ದೇವ್ರ ದರ್ಶನ ಮಾಡ್ಬೇಕು. ಕಾಂತಕ್ಕ, ಸೀತನ್ ಜೊತೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. 3 ವರ್ಷ ಆಯ್ತು ಹೋಗಿ. ಲತಾ, ಮೀನಾ ಎಲ್ಲ ಹೋಗ್ತಿದ್ದಾರೆ. ಸೀತೆ ಏನು ಟೂರ್ ಮ್ಯಾನೇಜರ? ಏನೋ ನಮ್ಮ ಶಾಂತ ಹರಕೆ ಹೊತ್ಕೊಂಡಿದ್ದಾಳೆ ಅಂತ ಹೋಗಿ ಬರ್ತಾ ಇದ್ದಾಳೆ. ಅಲ್ಲ, ನಾನು ಹರಕೆ ಹೊತ್ಕೊಂಡಿದ್ದೆ ತಪ್ಪಾಯ್ತಾ? ನೋಡಿ, ಎಲ್ಲರೂ ನಾ ಬರ್ತೀನಿ ಅಂದ್ರೆ ಸೀತಂಗೆ ತುಂಬಾ ಕಷ್ಟ ಆಗಲ್ವಾ? ಮಾ, ಹೇಳ್ಕೊಂಡಿದ್ದು ನೀವೇ ಆದ್ರೂ ಹೋಗ್ಬಿಟ್ಟು ಬಂದ್ಮೇಲೆ ಪುಣ್ಯ ನಮ್ಗೆ ಬರುತ್ತೆ ಅಲ್ವಾ. ಸಿಹಿಗೂ ಹೇಗೋ ಸಮ್ಮರ್ ಹಾಲಿಡೇಸ್ ಇದೆ, ಬೇರೆ ಕಡೆ ಹೋದಂಗಾಗುತ್ತೆ. ಯಾರ್ಯಾರು ಬರ್ತಾರೋ ಬರ್ಲಿ, ಹೋಗ್ಬಿಟ್ಟು ಬರೋಣ. ಇದು ನೋಡು ಮಾತು ಅಂದ್ರೆ, ಎಲ್ಲರೂ ಸೇರಿ ಹೋಗೋಣ. ಇದು ಒಂದು ಟ್ರಿಪ್ ಆಗುತ್ತಲ್ವಾ. ಜನ ನಾವು ಜಾಸ್ತಿ ಆದ್ರೆ ಸಂಕ್ರಾಂತಿ ಟೆಂಪೋ ಬುಕ್ ಮಾಡ್ಬೋದಲ್ಲ. ನಮ್ಮ ಪಾಲಿನ ದುಡ್ಡು ನಾವೇ ಹಾಕೊಳ್ಳೋಣ. ಏನಂತೀಯ ಸೀತಾ? ನೋಡೋಣ. ನೋಡೋಣ ಏನ್ ಬಂತು. ಐಡಿಯಾ ಸೂಪರ್ ಆಗೇ ಇದೆ, ಅದ್ರಲ್ಲೇ ಹೋಗೋಣ. ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಸುತ್ತಮುತ್ತಲಿನ ಜಾಗನೂ ನೋಡ್ಕೊಂಡ್ ಬರ್ಬೋದು. ಜಾಮ್ ಜೂಮ್ ಅಂತ ಸುತ್ತಾಡ್ಕೊಂಡ್ ಬರೋಣ ಬಿಡು. ಅಜ್ಜಿ, ಮುಖ ನೋಡ್ತೀರಾ? ಹೋಗಿ ಒಂದ್ ಸ್ವಲ್ಪ ಬಿಸಿ ಕಾಫಿ ಮಾಡ್ಕೊಂಡ್ ಬನ್ನಿ. ಹೋಗಿ ಅಜ್ಜಿ, ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ತಂದೆ ಇರಮ್ಮ. ಸಿಹಿ, ನನ್ ಫೋನ್ ಎಲ್ಲಿ? ನೀನ್ ತಗೊಂಡ? ಆಗ್ಲಿಂದ ಮಾತಾಡ್ತಿದ್ದೀನಿ, ಏನು ಉತ್ತರನೇ ಕೊಡ್ತಿಲ್ವಲ್ಲೇ. ನಿನ್ ಫ್ರೆಂಡಿಗೆ ಹೇಳ್ಬೇಕು ದೇವರಾಯನ ದುರ್ಗಕ್ಕೆ ಹೋಗ್ತಿದೀವಿ ಅಂತ. ಫೋನ್ ನೋಡ್ದ? ಯಾಕೆ ನನ್ ಮಗಳು ಏನು ಮಾತಾಡ್ತಾನೆ ಇಲ್ಲ, ಗುಮ್ ಅಂತಿದ್ಯಾ? ನೀನ್ ಬರಲ್ವಾ ಅಲ್ಲಿಗೆ? ಅಮ್ಮನ ಮೇಲೆ ಕೋಪನಾ? ಫೋನ್ ನಿನ್ನ ಹತ್ರನೇ ಇದೆಯಾ? ಕುಡಿಲಿ, ಯಾರು ಅಂತ ನೋಡೋಣ. ನಿನ್ ಫ್ರೆಂಡು. ಹಲೋ ರಾಮ್. ಹಾಯ್ ಸೀತಾ. ರಾಮ್, ದಿಸ್ ಇಸ್ ಟೂ ಮಚ್ ಸೀತಾ. ನೀವು ಈ ತರ ಎಲ್ಲ ಮಾಡಿದ್ರೆ ನಾನು ನಿಮ್ ಜೊತೆ ಇನ್ಯಾವತ್ತೂ ಮಾತೇ ಆಡಲ್ಲ. ರಾಮ್, ನಾನೇನ್ ಮಾಡ್ದೆ? ಈಗ ಸಿಹಿ ನೋಡಿದ್ರೆ ಹೂ ಅಂತಿದ್ದಾಳೆ, ನೀವು ಹೀಗ್ ಮಾತಾಡ್ತಿದ್ದೀರಾ? ಏನಾಯ್ತು ಇಬ್ರಿಗೂ? ಅಲ್ಲ, ಅಷ್ಟು ಸಲ ಕಾಲ್ ಮಾಡಿದ್ದೀನಿ, ಒಂದ್ಸಲಿ ಅದನ್ನು ಆನ್ಸರ್ ಮಾಡಬಾರ್ದಾ? ನಾನಾ? ರಾಮ್, ನಾನ್ ಕಟ್ ಮಾಡಿಲ್ಲ. ನೀವು ಕಟ್ ಮಾಡಿಲ್ವಾ? ಸಿಹಿ, ನೀನ್ ಕಟ್ ಮಾಡ್ದ? ಅವ್ರೇನೋ ಕೇಳ್ತಿದಾರ ನೋಡು, ಮಾತಾಡು. ಸಿಹಿ, ಸೀತಾ, ನಾನು ಅವ್ರ ಜೊತೆ ಇಟ್ಟು ನೀನು ಅವ್ರ ಜೊತೆ ಮಾತಾಡ್ಬೇಡ. ಸಿಹಿ, ಅತಿ ಆಯ್ತು ಕಣೆ ನಿಂದು. ಅವ್ರು ಮಾತಾಡ್ತಿದಾರೆ, ಕಾಲ್ ಕಟ್ ಮಾಡ್ತೀಯಲ್ಲ, ಇದು ಒಳ್ಳೆ ಬುದ್ಧಿ ಅಲ್ಲ. ಸೀತಾ, ನೀನ್ ನನ್ ಬೈಬೇಡ. ಆಂಟೀಸು ನಿನ್ಗೆ ಸ್ಟುಪಿಡ್ ಆದ್ರು, ಅವ್ರದ್ದು ಒಳ್ಳೆ ಬುದ್ಧಿನಾ? ನನ್ನ ಫ್ರೆಂಡು ನಿನ್ಗೆ ಹರ್ಟ್ ಮಾಡ್ದವ್ರ ಜೊತೆ ಸ್ಮೈಲ್ ಮಾಡಿ ಮಾತಾಡ್ತಿದ್ರು ಸೀತಮ್ಮ, ಅವ್ರಿಗೆ ಬೈಬೇಕು ತಾನೆ? ಓಹೋ, ಇದಾ ವಿಷಯ? ಪುಟ, ಯಾರೋ ಏನೋ ಮಾಡ್ತಾರೆ ಅಂತ ನಾವು ನಮ್ಮವ್ರ ಮೇಲೆ ಬೇಜಾರು ಮಾಡ್ಕೋಬಾರ್ದು. ಎಲ್ಲಾರ ಮಾತನ್ನು ನಮ್ಮ ಮನ್ಸಿಗೂ ಹಾಕೋಬಾರ್ದು. ಸರಿ, ನಿಂಗೆ ಅರ್ಥ ಆಗಂಗೆ ನಾನು ಹೇಳ್ತೀನಿ. ಪಾಪ, ನಿನ್ನ ಫ್ರೆಂಡದ್ ಏನೂ ತಪ್ಪಿಲ್ಲ ಇದರಲ್ಲಿ. ನೀನು ಈ ಥರ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಪ್ಲೀಸ್ ಅವ್ರ ಜೊತೆ ಮಾತಾಡು. ಗುಡ್ ಗರ್ಲ್ ಅಲ್ವಾ ನೀನು? ಸಿಹಿ, ಸಿಹಿ, ಹಲೋ ಸೀತಾ, ಸಿಹಿಗೇನಾದ್ರು ಬೇಜಾರಾಗಿದ್ಯಾ? ಏನಾಯ್ತು ನನ್ನ ಸಿಹಿ ಪುಟಗೆ? ಅವಳು ಬೇರೆ ಏನೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ. ರಾಮ್, ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೌದಾ? ಯಾವ ದೇವಸ್ಥಾನಕ್ಕೆ? ದೇವರಾಯನ ದುರ್ಗಕ್ಕೆ ಹರಕೆ ತೀರಿಸ್ಬೇಕು ಅಂತ. ಓಕೆ ಸೀತಾ, ಟೇಕ್ ಕೇರ್, ಸೇಫ್ ಜರ್ನಿ. ಮಿಸ್ ಯು ರಾಮ್. ಏನ್ ಹೇಳಿದ್ರಿ? ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ನಾಟಕ ಮಾಡ್ತೀರಾ? ಇಂಥ ಮಾತೆಲ್ಲ ನಿಮ್ಮ ಬಾಯಲ್ಲಿ ಬರೋದೇ ಅಪರೂಪ. ಅದಕ್ಕೆ ಒನ್ಸ್ ಮೋರ್ ಕೇಳಿಸ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಹಂಗೆ ಹೇಳಿದೆ.
ಐ ಮಿಸ್ ಯು ಅಂತ ಹೇಳಿದೆ. ಐ ಮಿಸ್ ಯು ಟು ಸೀತಾ. ನೀನು ಅವ್ರ ಜೊತೆ ಮಾತಾಡ್ಬೇಡ ಅಷ್ಟೇ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸಿಹಿ ಯಾಕೆ ನನ್ನ ಕಾಲ್ ಕಟ್ ಮಾಡ್ತಿದ್ದಾಳೆ? ನನ್ನ ಜೊತೆ ಮಾತಾಡಬೇಡ ಅಂತ ಹೇಳ್ತಿದ್ದಾಳೆ. ನನ್ನ ಬಂಗಾರಿಗೆ ಸಿಟ್ಟು ಭಯಂಕರವಾಗಿದೆ. ಸೀತಮ್ಮಂಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಿಂಗೆ ಅಷ್ಟೊಂದು ಕೋಪ ಬರುತ್ತಾ? ಹೌದು, ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ನನ್ ಸೀತಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ. ಇಟ್ಸ್ ಓಕೆ ಪುಟ್ಟ, ನೀನು ಕೋಪ ಮಾಡ್ಕೋಬೇಡ. ಸೀತಮ್ಮ, ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ಇನ್ನೊಂದು 1 hour ಆಗ್ಬೋದು. ಎಲ್ಲ ಹೌಸ್ಫುಲ್ಲು. ಸೀತಾ, ನಿನ್ ಮಗಳಿಗೆ ಈ ಕಡೆ ಬರಕ್ಕೆ ನಾನು ಕಿಟಕಿ ಹತ್ರ ಕುತ್ಕೋತೀನಿ. ಸೀತಮ್ಮ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಅವ್ರು ಕೇಳ್ತಿದಾರಲ್ಲ, ಬಾ ಈ ಕಡೆ. ಇಲ್ಲ ಚಿನ್ನಮ್ಮ. ಮೊದ್ಲೇ ಜಾಗ ಹಿಡ್ಕೊಳ್ಳೋಣ ಅಂದ್ರೆ ಎಲ್ರು ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಎಲ್ರಿಗಿಂತ ಚಿಕ್ಕವಳಲ್ವೇನೆ, ನನ್ ತೊಡೆ ಮೇಲೆ ಕುತ್ಕೊಂತೆ ಬಾ. ಇಲ್ಲ, ನಿಮ್ ತೊಡೆ ಮೇಲೆ ಕೂತ್ಕೊಂಡ್ರೆ ನಿಮ್ ಕಾಲ್ ನೋವುತ್ತೆ. ನನ್ ಮರ ಗಿಡ ಎಲ್ಲ ನೋಡ್ಬೇಕು. ಚೋಟುದ್ದ ಇಲ್ಲ, ಎಷ್ಟೇ ಮಾತಾಡ್ತೀಯ ನೀನು? ಅಜ್ಜಿ, ನೀವೇನ್ ಇಲ್ಲಿ ಕೂತಿದ್ದೀರಾ? ಅವ್ನು ಬ್ರೇಕ್ ಹಾಕಿದ್ರೆ ಇರೋ 4 ಕಲ್ಲು ಉದುರಿಸ್ಕೊತೀರಾ. ಅಲ್ಲೋ ಕುತ್ಕೊಳ್ಳಿ. ದೊಡ್ಡವ್ರಿಗಿಲ್ಲ ಅನ್ಬಾರ್ದು ಕಣೆ. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಸ್ವಲ್ಪ ಹೊತ್ತು ಅವಳು ನಿದ್ದೆ ಮಾಡ್ಬಿಡ್ತಾಳೆ. ಸೀತಾ, ನಿನ್ನ ಮಗಳು ಏನ್ ಮಾತಾಡಿದ್ರು ಎದುರು ಉತ್ತರ ಕೊಡ್ತಾಳೆ. ಈಗ್ಲೇ ಸ್ವಲ್ಪ ಅವಳನ್ನ ತಿತ್ತು. ನಾಳೆ ರಾಮ್ ಮನೆಯಲ್ಲಿ ಹೋಗಿ ಬದುಕ್ಬೇಕು. ಅಲ್ಲಿ ಮನೆ ತುಂಬಾ ಜನ ಇರ್ತಾರ ಅನ್ನೋದು ನೆನಪಿರ್ಲಿ. ಎಲ್ಲ ಬಂದಾಯ್ತಾ ಹೊರಡದ? ಹೊರಡೋಣಪ್ಪ. ಇರಪ್ಪ, ಎಲ್ರು ಪ್ರಾರ್ಥನೆ ಮಾಡ್ಕೊಳ್ಳಿ. ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತ. ಲಕ್ಷ್ಮೀ ನರಸಿಂಹ ಸ್ವಾಮಿ ವೆಂಕಟರಮಣ ಗೋವಿಂದ ಗೋವಿಂದ. ನಡಿಯಪ್ಪ. ಬ್ರೇಕ್ ಫೇಲ್ ಅಲ್ಲ, ಬ್ರೇಕ್ ಅಂತ ಹೇಳಿದ್ದು ಅಂದ್ರೆ ತಿಂಡಿಗೆ ನಿಲ್ಸಿದ್ದಾರೆ. ಅಯ್ಯೋ, ಅದನ್ನ ಬಾಯಿ ಬಿಟ್ಟು ಹೇಳಕ್ ಏನಾಗಿತ್ತಯ್ಯ? ನನ್ನ ಹಾರ್ಟ್ ಬ್ರೇಕ್ ಆಗ್ತಿತ್ತಿಲ್ಲಿ. ಬನ್ನಿ ಅಕ್ಕ, ಎಲ್ಲರೂ ತಿಂಡಿ ತಿನ್ಕೊಳ್ಳೋಣ. ಬೆಟ್ಟ ಹತ್ತಕ್ ಶಕ್ತಿ ಬೇಕಲ್ಲ. ಬನ್ನಿ ಬಾರಿಸಿ. ನಾವು ಆರ್ಡರ್ ಮಾಡಿರ್ಲಿಲ್ಲ. ಆದ್ರೆ ನಾನು ಆರ್ಡರ್ ಮಾಡಿದ್ದೀನಲ್ಲ. ಯಾರು ಏನಿದೆ ಸರ್ಪ್ರೈಸ್? ಮತ್ತೆ ನನ್ನನ್ನು ಬಿಟ್ಟು ನೀವಿಬ್ರು ಅಷ್ಟು ದೂರ ಹೊರಟಿದ್ದೀರಾ? ಅದ್ರಲ್ಲೂ ನನ್ನ ಫ್ರೆಂಡ್ ಬೇರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಓ, ಏನು ಅಂತ ಮಾಡೋದು? ಪಾಪ ನಾನು. ನನ್ನ ಬಿಟ್ಟು ನೀನು ಅಷ್ಟು ದೂರ ಹೋಗ್ತೀಯ? ನನ್ನ ಮಾತಾಡ್ಸಲ್ವಾ? ನನ್ನ ಜೊತೆ ಟೂನಾ? ಟೂ ಏನಿಲ್ಲ ರಾಮ್, ನೀವು ಬಂದಿರೋದು ಅವಳು ತುಂಬಾ ಖುಷಿ ಇದೆ ಅಲ್ವಾ ಸಿಹಿ? ಸೀತಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಲ್ಲ. ನಾನು ಅವ್ರ ಜೊತೆ ಟೂ. ನಾವಿಬ್ರು ಫ್ರೆಂಡ್ಸ್ ಅಲ್ಲ. ಓ, ಹುಷಾರು. ಸಿಹಿ 1 ನಿಮಿಷ. ಲೇಟ್ ಆಗ್ತಿದೆ, ಹೊರಡೋಣ ಬೇಗಪ್ಪ. ಸಿಹಿ 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 ಏನ್ ಸಿಹಿ, ನೀವಪ್ಪ ಇಲ್ಗೋ ಬಂದಿದ್ದಾರೆ? ನಿಮ್ಮಪ್ಪ ನಿಮ್ಮಮ್ಮ ಮಾತಾಡ್ಕೊಳ್ಳಿ ಅಂತ ಇಲ್ಲಿಗೆ ಎದ್ದು ಬಂದ? ಸಿಹಿ ಯಾಕೆ ಅಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ? ಏನಾಯ್ತು ಅವಳಿಗೆ? ಏನಿಲ್ಲ ರಾಮ್,
ಅವಳು ಸುಮ್ಮನೆ ನಿಮ್ಮನ್ನ ಆಟ ಆಡಿಸ್ತಿದ್ದಾಳೆ. ಬೋಂಡಾ ಸೂಪ್ ಚೆನ್ನಾಗಿದೆ ಅಲ್ವೇನ್ರಿ? ಸಿಹಿ ತಿನ್ನಿನೇ. ನಾವು ಗೇರು ಬೇಡ. ಇವಾಗಿಂದನೇ ತಿನ್ನೋದು ಅಭ್ಯಾಸ ಮಾಡ್ಕೋ. ನಾಳೆ ನಿಮ್ಗೆ ಹೊಸ ಅಪ್ಪನ ಮನೆಯಲ್ಲಿ ತರ ತಿಂಡಿ ಮಾಡಿರ್ತಾರೆ. ಅಲ್ಲರಿ, ಇವಾಗಿನ ಮಕ್ಕಳಿಗೆ ಹೊಡೆದು ತಿಂದು ಅಭ್ಯಾಸನೇ ಇಲ್ಲ ನೋಡಿ. ಆದ್ರೂ ಏನೇ ಹೇಳಿ, ನಮ್ ಸೀತಾ ಅದೃಷ್ಟ ಮಾಡಿದಾಳೆ. ಅಷ್ಟು ದೊಡ್ಡ ಮನೆ ಸೇರ್ಕೋತಾ ಇದ್ದಾಳ್ರಿ. ಅವಳೇನಾದ್ರೂ ಆ ಮನೆ ಸೇರ್ಕೊಂಡ್ಮೇಲೆ ವಟಾರದ ಕಡೆ ತಲೆ ತಿರ್ಗಾಕು ಮಲ್ಗಲ್ಲ. ಸೀತಮ್ಮ ಮದ್ವೆ ಆದ್ಮೇಲೆ ನನ್ನ ಫ್ರೆಂಡ್ ಮನೆಯಲ್ಲೇ ಇರ್ತಾಳ. ನಾವ್ ಒಟ್ಟಾರಕ್ ಬರಲ್ವಾ? ನಿಮ್ಮ ಅಮ್ಮನ ಮದ್ವೆ ಮಾಡ್ತೀನಿ ಅಂತ ಹೇಳ್ತೀಯಾ? ಅಷ್ಟು ತಿಳ್ಕೊಳಕ್ ಆಗಲ್ವಾ? ಮದ್ವೆ ಆದ್ಮೇಲೆ ಹೆಣ್ಣು ಗಂಡನ ಮನೆಯಲ್ಲೇ ಇರ್ಬೇಕು. ಅಷ್ಟಕ್ಕೂ ನೀನು ವಟಾರದಲ್ಲೇ ಇರ್ಬೇಕು ಅಂದ್ರೆ ನೀವು ಹೊಸ ಅಪ್ಪನ ಮನೆ ಅಳಿಯ ಮಾಡ್ಕೊಂಬಿಡು. ಸೀದಾ ಅದು ಗಿವ್ ಯು ಸಮಥಿಂಗ್. ಬರ್ತ್ಡೇ ದಿನ ಇದನ್ನು ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ಅಷ್ಟು ಬೇಗ ಡೆಲಿವರ್ ಆಗಿರಲಿಲ್ಲ. ಇವಾಗ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಏನಿದು? ಓಪನ್ ಮಾಡಿ ಗೊತ್ತಾಗುತ್ತೆ. ರಾವ್, ಸೀದಾ ಪ್ಲೀಸ್ ಇದನ್ನಂತೂ ರಿಜೆಕ್ಟ್ ಮಾಡಬೇಡಿ. ಇದು ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಏನೋ ಅಲ್ಲ. ಆ್ಯಂಡ್ ಯು ಕ್ಯಾನ್ ಅಫೋರ್ಡ್ ದಿಸ್. ಇದು ನನ್ನ ಜರ್ಮನ್ ಫ್ರೆಂಡ್ ಸ್ಪೆಷಲಿ ಅವ್ರ ತಾಯಿಗೋಸ್ಕರ ಕಂಡಿಡಿದಿರೋದು. ಅವ್ರ ತಾಯಿ ಒಬ್ಬ ಹಾರ್ಟ್ ಪೇಷಂಟ್. ಅವ್ರು ಎಲ್ಲೇ ಹೋದ್ರು ಹಾರ್ಟ್ ರೇಟ್ ಗೊತ್ತಾಗಬೇಕು ಅಂತ ಸ್ಪೆಷಲಿ ಡಿಸೈನ್ ಮಾಡಿಸಿದ್ದಾರೆ. ಆ್ಯಂಡ್ ಗೆಸ್ ವಾಟ್, ನನ್ನ ಹತ್ರನೂ ನಿಮ್ಮ ಥರನೇ ವಾಚ್ ಕಟ್ಕೊಂಡಿದ್ದು. ನನ್ನ ವಾಚ್ನ ನಿಮ್ಮ ವಾಚ್ಗೆ ಪೇರ್ ಮಾಡಿದ್ದೀನಿ. ಸೊ ನಿಮ್ಮ ಹಾರ್ಟಲ್ಲಿ ಏನೇ ಹಾರ್ಟ್ ಬೀಟ್ ವೇರಿಯೇಷನ್ ಆದರೂ ನಂಗೆ ಗೊತ್ತಾಗುತ್ತೆ. ಹಲೋ, ಮದ್ವೆ ಆದ್ಮೇಲೆ ಸೀತಪ್ಪ ನಿಮ್ಮ ಮನೆಗ್ ಬರ್ಬೇಕಾ? ನೀವ್ ನಮ್ಮ ಮನೆಗ್ ಬರಕ್ ಆಗಲ್ವಾ? ಸೀತಪ್ಪ, ಮದ್ವೆ ಆದ್ಮೇಲೆ ನಾವ್ ಇವ್ರ ಮನೆಗೆ ಇರ್ಬೇಕಾ? ನಮ್ಮ ಮನೆಗ್ ನಾವ್ ಹೋಗಲ್ವಾ?